ಜೆಡಿಎಸ್ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾಗಿ ಪ್ರಕಾಶ್ ಶೆಟ್ಟಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ನೇಮಕಾತಿ ಅಧಿಕೃತ ಘೋಷಣೆಯ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷರಾದ ಜಾಕೆ ಮಾಧವಗೌಡ ಅವರು ಘೋಷಿಸಿದ್ದಾರೆ. ಬಳಿಕ ಮಾತನಾಡಿದ ಇವರು, ಪ್ರಕಾಶ್ ಶೆಟ್ಟಿ ಅವರು ವಿದ್ಯಾರ್ಥಿಯಾಗಿದ್ದ ಸಂದರ್ಭದಿಂದಲೇ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡಿದ್ದು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿ ನಾಯಕರಾಗಿ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಅವರು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ ಅನುಭವವನ್ನು ಹೊಂದಿದ್ದಾರೆ. ಪಕ್ಷಕ್ಕಾಗಿ ತ್ಯಾಗ ಮತ್ತು ನಿಷ್ಠೆಯಿಂದ ದುಡಿಯುತ್ತಿರುವ ಪ್ರಕಾಶ್ ಶೆಟ್ಟಿ ಅವರಿಗೆ ಸೂಕ್ತ ಅವಕಾಶ ನೀಡಬೇಕೆಂಬ ಅಭಿಪ್ರಾಯ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಲ್ಲಿ ವ್ಯಕ್ತವಾಗಿತ್ತು. ಅದನ್ನು ಪರಿಗಣಿಸಿ ಜೆಡಿಎಸ್ ರಾಜ್ಯ ಹಾಗೂ ಜಿಲ್ಲಾ ನಾಯಕತ್ವದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಅವರನ್ನು ನೇಮಕ ಮಾಡಿದ. ಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತಷ್ಟು ಬಲಿಷ್ಠವಾಗಲಿದ್ದು, ಜಿಲ್ಲೆಯಲ್ಲೂ ಪಕ್ಷಕ್ಕೆ ಹೊಸ ಶಕ್ತಿ ದೊರೆಯಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಕೆಲವು ಕಾರಣಗಳಿಂದಾಗಿ ಸ್ವಲ್ಪ ರಾಜಕೀಯ ಚಟುವಟಿಕೆಗಳಿಂದ ದೂರ ಉಳಿದಿದ್ದರು. ಮತ್ತೆ ಬಹುಶಃ ನಮ್ಮ ಜಿಲ್ಲಾ ಸಭೆಯಲ್ಲಿ ನಾವೆಲ್ಲ ಪಕ್ಷದ ನಮ್ಮ ಹಳೆಯ ನಾಯಕರುಗಳನ್ನು, ಕಾರ್ಯಕರ್ತರುಗಳನ್ನು ಸೇರಿಸಬೇಕು ಅಂತ ಹೇಳುವಂಥ ಒಮ್ಮತದ ನಿರ್ಣಯದೊಂದಿಗೆ ನಾವು ತೀರ್ಮಾನ ಮಾಡಿದಂತೆ ಇಲ್ಲೊಬ್ಬ ಸಮರ್ಥ ನಾಯಕ ಪ್ರಕಾಶ್ ಶೆಟ್ಟಿ ಅವರು ಇದ್ದಾರೆ ಅಂತ ಹೇಳೋದು ನಮ್ಮೆಲ್ಲರ ಗಮನಕ್ಕೆ ಬಂತು. ಬಹುಶಃ ಇವರ ಸಾಮರ್ಥ್ಯ ಏನಂದರೆ, ವಿದ್ಯಾರ್ಥಿ ದಶೆಯಲ್ಲಿಯೇ ಅವರು ಸರ್ವ ಕಾಲೇಜುಗಳ ನಾಯಕರಾಗಿ ಆ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋ ಮೂಲಕ, ಜವಾಬ್ದಾರಿಯನ್ನು ನಿಭಾಯಿಸುವ ಮೂಲಕ ಅಧ್ಯಕ್ಷ ಸ್ಥಾನಕ್ಕೆ ವಿಶೇಷವಾದ ಗೌರವವನ್ನು ತಂದುಕೊಟ್ಟು ಎಲ್ಲ ವಿದ್ಯಾರ್ಥಿಗಳ ಗೌರವಕ್ಕೆ ಪಾತ್ರರಾದವರು. ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಸ್ಥಳೀಯವಾಗಿರ್ತಕ್ಕಂಥ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡುವ ಮೂಲಕ ಅಲ್ಲಿ ಜಯಭೇರಿಯನ್ನು ಬಾರಿಸಿ ಉಪಾಧ್ಯಕ್ಷರಾಗಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನರ ಪ್ರೀತಿಗೆ ಪಾತ್ರರಾದವರು. ಈ ಭಾಗದ ಹಲವಾರು ಜನರಿಗೆ ಸಹಾಯ, ಸಹಕಾರ, ಸಹಾನುಭೂತಿ ಮೂಲಕ ಅವರ ಕಷ್ಟಗಳಿಗೆ ಸ್ಪಂದನ ಮಾಡಿ ಒಳ್ಳೆಯ ನಾಯಕ ಅಂತ ಹೇಳಿಸಿಕೊಂಡಂಥ ವ್ಯಕ್ತಿ ಪ್ರಕಾಶ್ ಶೆಟ್ಟಿಯವರು. ಇವತ್ತು ಅವರನ್ನು ನಮ್ಮ ಪಕ್ಷದ ಎಲ್ಲ ನಾಯಕರುಗಳ ತೀರ್ಮಾನದಂತೆ ಅವರ ಸಮಕ್ಷಮ ಪತ್ರಿಕಾಗೋಷ್ಠಿಯಲ್ಲಿ ಅವರನ್ನು ಪಕ್ಷಕ್ಕೆ ಅತ್ಯಂತ ಗೌರವದಿಂದ ಬರಮಾಡಿಕೊಂಡಿದ್ದೇವೆ. ಬಹುಶಃ ಮುಂದೆ ಅವರೊಬ್ಬ ಸಾಮಾಜಿಕ ಕಾರ್ಯಕರ್ತ, ರಾಜಕೀಯವಾಗಿ ಅವರ ಅವಶ್ಯಕತೆ ಜಾತ್ಯತೀತ ಜನತಾದಳಕ್ಕೆ ಪಕ್ಷಕ್ಕೆ ಇದೆ. ಆ ಒಂದು ನಿಟ್ಟಿನಲ್ಲಿ ಬಹುಶಃ ಅವರ ಪಕ್ಷದ ಮರು ಸೇರ್ಪಡೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಕ್ಷಕ್ಕೆ ಒಂದು ವಿಶೇಷವಾದಂಥ ಶಕ್ತಿಯನ್ನು ಅವರು ಒದಗಿಸಿಕೊಡ್ತಾರೆ ಅಂತ ಹೇಳ್ತಕ್ಕಂಥ ನಂಬಿಕೆ ಅದು ನಮ್ಮ ಎಲ್ಲ ನಾಯಕರುಗಳಲ್ಲಿ ಇದೆ. ಬಳಿಕ ಜೆಡಿಎಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ಹೈದರ್ ಪರ್ತಿಪಾಡಿಯವರು ಮಾತನಾಡಿ, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕರಾಗಿ ಜೆಡಿಎಸ್ಸಿನ ಪ್ರಕಾಶ್ ಶೆಟ್ಟಿ ಚುನಾಯಿತರಾಗಲಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯತೆ ಇರುವವರು ಕುಮಾರಸ್ವಾಮಿಯವರು ಮಾತ್ರ. 2 ಬಾರಿ ಅಧಿಕಾರದಲ್ಲಿಯೂ ಅವರ ಜನಪರ ಆಡಳಿತ ರಾಜ್ಯದ ಜನರ ಮನವನ್ನ ಗೆದ್ದಿದೆ. ಜಿಲ್ಲೆ ಮತ್ತು ರಾಜ್ಯದಲ್ಲಿ ಮತ್ತೆ ಜೆಡಿಎಸ್ ಪತಾಕೆ ಹಾರಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಪ್ರಕಾಶ್ ರವರು ಇವರು ನಮ್ಮ ಪಕ್ಷಕ್ಕೆ ಈಗ ಮೊದಲು ಇದ್ದಿದ್ದರೂ ಈಗ ಮತ್ತೆ ಅದನ್ನು ನಮ್ಮೊಟ್ಟಿಗೆ ಸೇರಿಕೊಂಡು ಬಲಪಡಿಸ್ತಾರೆ ಎಂಬುದು ಬಹಳ ವಿಶ್ವಾಸ ಇದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಕೆಲವು ವಿಚಾರಗಳು ಅವರ ಬಗ್ಗೆ ಹೇಳಿದರು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಉಳ್ಳಾಲ, ಮಂಗಳೂರು ಈ ಕ್ಷೇತ್ರ ಎಲ್ಲ ಅಭಿವೃದ್ಧಿಗೋಸ್ಕರ ಅವರು ಹೋರಾಟ ಮಾಡ್ತಾರೆ. ಅವರಲ್ಲಿ ಅಷ್ಟು ಸಂಘಟಿತ ವ್ಯವಸ್ಥೆಗಳಿದೆ, ಅವರಲ್ಲಿರುವಂಥ ವ್ಯಕ್ತಿಗಳು ಆಗಿದ್ದಾರೆ. ನೀವು ಒಮ್ಮೆ ಹಸಿಗಳಿಗೆ ಹೋದಾಗ ಅವರ ಹಿಂದುಗಡೆ ಮುಂದುಗಡೆಯಲ್ಲಿ ಎಷ್ಟು ಜನ ಇರ್ತಾರೆ ಎಂಬುದನ್ನು ಯಾವತ್ತೂ ಎಲ್ಲ ಸಮಯದಲ್ಲಿ ಇರ್ತಾರೆ ಅಂತ ಒಬ್ಬ ವ್ಯಕ್ತಿ. ಯಾವ ಕಾರಣದಲ್ಲಿ 2 ಗಂಟೆ ರಾತ್ರಿಯು
ಪ್ರಕರಣ ಇಂಚಿಂಚು ಆತುರ ಅಂತ ಕೇಳಿದ್ರೆ ಎದ್ದುಕೊಂಡು ಓಡಿ ಹೋಗುವಂಥ ವಿಚಾರ ಅವರಲ್ಲಿ ಮನೋಭಾವ ಹೊಂದಿಕೊಂಡಂಥ ಒಬ್ಬ ವ್ಯಕ್ತಿ. ಇದು ನಾನು ಕಂಡಷ್ಟು ಸತ್ಯ. ಆದ್ದರಿಂದ ಇಂಥ ವ್ಯಕ್ತಿಗಳು ಜಾತ್ಯತೀತ ಜನತಾದಳದಲ್ಲಿ ಹುಟ್ಟಿಕೊಂಡು ಜಾತ್ಯತೀತ ಜನತಾದಳವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ನಮಗೆ ಗೊತ್ತಿದೆ, ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ BJP ಏನು ಕಾಂಗ್ರೆಸ್ ಏನು ಮಾಡಿದೆ, ಏನು ಮಾಡಲಿಲ್ಲ. ನಾವು ಹೇಳೋದಕ್ಕಿಂತ ಅಧಿಕವಾಗಿ ನಿಮಗೆ ಗೊತ್ತಿದೆ. ನಾವು ಅದನ್ನು ವಿಚಾರ ಮಾಡೋದಿಲ್ಲ. ಆದರೆ ಜನತಾ ಪಕ್ಷದಲ್ಲಿ 20 ತಿಂಗಳ ಅವಧಿಯಲ್ಲಿ ಕುಮಾರಸ್ವಾಮಿಯವರು ಮಾಡಿದಂಥ ಆ ಒಂದು ಕಾರ್ಯಕ್ರಮ ಎಲ್ಲ ಪತ್ರವರ್ಗದವರಿಗೂ ಮಾಧ್ಯಮದವರಿಗೂ ಎಲ್ರಿಗೂ ಗೊತ್ತಿದೆ. ಅವರನ್ನು ಪ್ರಶಂಸೆ ಮಾಡಲೇಬೇಕು. ಮಾಡದಿದ್ದರೆ ಅವರ ಏನಾದರೂ ಇದರಲ್ಲಿ ಹೇಳ್ಬೋದು ಹೊರತು ಪ್ರಶಂಸೆ ಮಾಡಿದ್ದಾರೆ. ಕೆಲವೊಂದು ವಿಚಾರಗಳೇ ರಾಜಕೀಯ ಅಂತ ಹೇಳುವಾಗ ಕೆಲವೊಮ್ಮೆ ಅದು ತಪ್ಪಿ ಹೋಗ್ತದೆ. ಅದನ್ನು ನಾವು ಜನ ಅಲ್ಲ, ಅದು ಯಾರು ನಮ್ಮ ಪ್ರಜೆಗಳ ವಿಚಾರ. ನಾವು ಅದನ್ನು ನಮಗೆ ಮಾಡಿ ಅಂತ ಹೇಳಲಿಕ್ಕಾಗದು. ಆದರೆ ಕುಮಾರಸ್ವಾಮಿ ಅಂತ ಯೋಗ್ಯ ಮನುಷ್ಯ ಈ ದಕ್ಷಿಣ ಕರ್ನಾಟಕದಲ್ಲಿ ಇನ್ನೊಬ್ಬ ಮುಖ್ಯಮಂತ್ರಿ ಆಗಿ ಬರಲಿಲ್ಲ ಎಂಬುದು ನಮ್ಮ ಅನಿಸಿಕೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಕಾಶ್ರವರು ಈ ಭಾಗದ ಒಬ್ಬ MLA ಆಗಿ ಬರಬೇಕೆಂಬ ನಮ್ಮ ಒಂದು ಆಸೆ ಇದೆ. ಇನ್ಶಾ ಅಲ್ಲ ಆಗಲಿ ಅಂತ ಹಾರೈಸ್ತಾ ನಮ್ಮ ಪಕ್ಷವನ್ನು ಬಲಪಡಿಸಲಿ ಎಂಬುದನ್ನು ನಾವು ತಿಳ್ಕೊಳ್ತೇವೆ. ಈ ಸಮರ್ಥವಾದ ಒಂದು ಅಧಿಕಾರವನ್ನು ಕೊಟ್ಟದ್ದನ್ನು ಸಮರ್ಥ ರೀತಿಯಲ್ಲಿ ನಾನು ನಡೆದುಕೊಂಡು ಹೋಗ್ತೇನೆಂದು ಮತ್ತು ಇವರ ಆಶೀರ್ವಾದದಿಂದ ಖಂಡಿತ ಇದನ್ನು ಈ ಉಳ್ಳಾಲ ಪರಿಸರದಲ್ಲಿ ಒಳ್ಳೆಯ ರೀತಿ ಮಾಡುತ್ತೇನೆಂದು ನನಗೆ ಅನಿಸಿಕೆ ಇದೆ. ಮತ್ತು ಈಗಿನ ರಾಜಕೀಯವು ಭಾಳ ಹಾಳಾಗ್ತಾ ಉಂಟು. ಒಂದೇ ರೀತಿ BJP ಮತ್ತು ಕಾಂಗ್ರೆಸ್ ಅವರು ರಾಜ್ಯದಲ್ಲಿ ಒಟ್ಟಿಗೆ ಒಂದು ಹೋಗುವಂಥ ರೀತಿ ಪ್ರತಿಪಕ್ಷ ಇಲ್ಲದಾಗೆ ಆಗಿದೆ. ಅದು ನಮ್ಮ ಒಟ್ಟಿಗೆ ಇದ್ದರೂ ಅವರು ಅಷ್ಟು ಇದು ರೈತರ ಪಕ್ಷ ಮತ್ತು ಬಡವರ ಪಕ್ಷ. ಆದ್ದರಿಂದ ಇದಕ್ಕೆ ಪಾಪದವರದ್ದಕ್ಕೂ ನಮಗೆಲ್ಲ ಒಂದು ಬೆಂಬಲ ಇರುವುದರಿಂದ ಇದನ್ನು ಒಳ್ಳೆ ರೀತಿಯಿಂದ ಸಮರ್ಥವಾಗಿ ನಡೆಸಿಕೊಂಡು ಹೋಗಬೇಕೆಂದು ನನ್ನ ಭಾವನೆಯಾಗಿದೆ. ಕಾರಣಾಂತರಗಳಿಂದ ತಮಗೆ ಗೊತ್ತಿರಬಹುದು, ಈ ಜಿಲ್ಲೆಯಲ್ಲಿ ಆಗು ಹೋಗುಗಳು ತುಂಬ ನಡೆದಿದೆ. ನಮ್ಮನ್ನು ತುಳಿಲಿಕ್ಕೆ ಅಂತ ಹೊರಟಂಥ ಪಕ್ಷವನ್ನು ನಾವು ನಮ್ಮ ಮಿತ್ರ ಪಕ್ಷ ಆದ NDA ಒಟ್ಟಿಗೆ ಹೋಗಿದ್ದು ಸರಿ. ನಮ್ಮ ಪಕ್ಷವನ್ನು ತುಳಿಲಿಕ್ಕೆ ಹೊರಟವರು. ಆದರೆ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ನಮ್ಮ ಮಾನ್ಯ HD ಕುಮಾರಸ್ವಾಮಿ ಹೇಳಿದ್ದಾರೆ, ಪಕ್ಷವನ್ನು ನಾವು ಸಂಘಟಿಸಬೇಕಾದ್ರೆ ನಮಗೆ ಬರಬೇಕಾದ್ರೆ ನಾವು ಹೊಂದಾಣಿಕೆ ಮಾಡಿ ಸತ್ಯ. ಈ ದಿನಗಳಲ್ಲಿ ಮುಂದಿನ ಸಮನ್ವಯ ಸಮಿತಿಯನ್ನು ಈ ಜಿಲ್ಲೆಯಲ್ಲಿ ಕೂಡಲೇ ನಮ್ಮ ರಾಜ್ಯಾಧ್ಯಕ್ಷರಾದ HD ಕುಮಾರಸ್ವಾಮಿ ಅವರು ಆದೇಶದ ಮೇಲೆ ಈ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮಾಡ್ತೇವೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಗಂಗಾಧರ್ ಉಳ್ಳಾಲ್, ಕಾರ್ಯಾಧ್ಯಕ್ಷರಾದ ವಸಂತ್ ಪೂಜಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಯೋಗಿ ಶೆಟ್ಟಿ ಜೆಪ್ಪು, ಯುವ ಜನತಾದಳದ ಜಿಲ್ಲಾಧ್ಯಕ್ಷರಾದ ಅಕ್ಷಿತ್ ಸುವರ್ಣ, ಮೀನುಗಾರ ಘಟಕ ರಾಜ್ಯಾಧ್ಯಕ್ಷರಾದ ರತ್ನಾಕರ್ ಸುವರ್ಣ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಇಕ್ಬಾಲ್ ಅನ್ವರ್ ಮುಲ್ಕಿ, ವಿದ್ಯಾರ್ಥಿ ಘಟಕದ ನಿಹಾಲ್, ಆಂಜನೇಯ ಸೇರಿದಂತೆ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.